ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ಕಾಕ್ರೋಚ್ ಹೋರಾಟ ಮೋದಿ ಸರ್ಕಾರದ ವಿರುದ್ಧವ ಅಥವಾ ವಿದ್ಯಾರ್ಥಿಗಳ ಪರವ? ಒಂದು ವೇಳೆ ಕಾಕ್ರೋಚ್ ಹೋರಾಟ ವಿದ್ಯಾರ್ಥಿಗಳ ಪರ ಇದ್ದಿದ್ರೆ ರೆಸಿಗ್ನೇಷನ್ ಪಾರ್ಟಿ ಯಾಕೆ ಮಾಡ್ತಾ ಇದ್ರು? ಆತ್ಮಹತ್ಯೆ ಮಾಡ್ಕೊಂಡ ವಿದ್ಯಾರ್ಥಿಗಳ ಕುಟುಂಬಸ್ಥರನ್ನ ಭೇಟಿ ಆಗ್ತಾ ಇದ್ರು. ಆದ್ರೆ ಇವರು ಅದನ್ನ ಮಾಡಲೇ ಇಲ್ಲ. ಮೋದಿ ವಿರುದ್ಧ ನಾವು ಗೆದ್ವಿ ಅಂತ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಕುಣಿದು ಕುಪ್ಪಳಿಸಿದ್ರು. ಹೀಗೆ ಮಾಡಿದ್ಯಾಕೆ ಅಂತ ಕೇಳಿದ್ರೆ ಕಾಕ್ರೋಚ್ ವಕ್ತಾರರು ಬಾಯೇ ಬಿಡಲ್ಲ. ಕಾಕ್ರೋಚ್ ಪಾರ್ಟಿ 37 ದಿನ ಪ್ರತಿಭಟನೆ ಮಾಡ್ತು. ಮೋದಿ ಸರ್ಕಾರ ಇವರ ಎಲ್ಲಾ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಒಪ್ಪಿಕೊಳ್ತು. ಮೋದಿ ಸರ್ಕಾರ ಮೊದಲೇ ಹೇಳಿತ್ತು ಪರೀಕ್ಷಾ ಅಕ್ರಮ ತಡೆಗೆ ಕಠಿಣ ಕಾನೂನು ತರ್ತೀವಿ ಅಂತ. ಈಗ ಕಾನೂನು ಕೂಡ ತಂದಿದ್ದಾರೆ. ಅದಕ್ಕೂ ಕಾಕ್ರೋಚ್ ಪಾರ್ಟಿ ವಿರೋಧ ಮಾಡ್ತಾ ಇದೆ. ಅಂದ್ರೆ ಇದರ ಅರ್ಥ ಏನು? ಮೋದಿ ಸರ್ಕಾರ ವಿರೋಧ ಮಾಡೋದೇ ಇವರ ಕೆಲಸನ? ವಿದ್ಯಾರ್ಥಿಗಳ ಬೆನ್ನಿಗೆ ನಿಂತು ಕಠಿಣ ಕಾನೂನು ತಂದ್ರೂ ಕೂಡ ವಿರೋಧ ಮಾಡ್ತೀರಿ ಅಂದ್ರೆ ನಿಮ್ಮ ಉದ್ದೇಶ ಜನರಿಗೆ ಅರ್ಥ ಆಗತ್ತೆ. ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಬಿಲ್ 2026 ಲೋಕಸಭೆ ರಾಜ್ಯಸಭೆಯಲ್ಲಿ ಮಸೂದೆ ಪಾಸಾಗಿ ರಾಷ್ಟ್ರಪತಿ ಸಹಿಗೆ ಹೋಗಿದೆ. ರಾಷ್ಟ್ರಪತಿ ಸಹಿ ಆದ್ರೆ ಮಸೂದೆ ಕಾನೂನು ಆಗುತ್ತೆ. ಈ ಹೊಸ ಕಾನೂನಿನಲ್ಲಿ ಏನಿದೆ? ಒಬ್ಬ ವ್ಯಕ್ತಿ ಏನಾದ್ರೂ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದ್ರೆ ಹಳೆ ಕಾನೂನಿನಲ್ಲಿ 2 ರಿಂದ 5 ವರ್ಷ ಜೈಲಿತ್ತು, 10 ಲಕ್ಷ ದಂಡ ಇತ್ತು. ಈಗ ಹಾಗಲ್ಲ. ಹೊಸ ಕಾನೂನಿನಲ್ಲಿ 5 ರಿಂದ 10 ವರ್ಷ ಜೈಲು, 50 ಲಕ್ಷ ದಂಡ ವಿಧಿಸಲಾಗುತ್ತೆ. ಒಬ್ಬ ವ್ಯಕ್ತಿಯಲ್ಲ, ಒಂದು ಶಿಕ್ಷಣ ಸಂಸ್ಥೆಯೇ ಆ ಅಕ್ರಮದಲ್ಲಿ ಭಾಗಿಯಾದ್ರೆ ಹಳೆ ಕಾನೂನಿನಲ್ಲಿ 1 ಕೋಟಿ ದಂಡ, ಆ ಶಿಕ್ಷಣ ಸಂಸ್ಥೆಗೆ 4 ವರ್ಷ ನಿಷೇಧ ಇತ್ತು. ಈಗ ಹೊಸ ಕಾನೂನಿನಲ್ಲಿ 5 ಕೋಟಿ ದಂಡ, 8 ವರ್ಷ ನಿಷೇಧ ಹೇರಲಾಗುತ್ತೆ. ಹಲವು ಜನರು ಸೇರ್ಕೊಂಡು ಪೇಪರ್ ಲೀಕ್ ಮಾಡಿದ್ರೆ ಆಗ ಇದು ಸಂಘಟಿತ ಅಪರಾಧ ಆಗುತ್ತೆ. ಇದಕ್ಕೆ ಹಳೆ ಕಾನೂನಿನಲ್ಲಿ 5 ವರ್ಷ ಜೈಲಿತ್ತು, 1 ಕೋಟಿ ದಂಡ ಇತ್ತು. ಹೊಸ ಕಾನೂನಿನಲ್ಲಿ ಈಗ 7 ರಿಂದ 10 ವರ್ಷ ಜೈಲು, 10 ಕೋಟಿ ವಿಧಿಸಲಾಗುತ್ತೆ. ಅದರ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ, ತನಿಖೆಗಾಗಿ ವಿಶೇಷ ತನಿಖಾ ದಳ ಕೂಡ ಮಾಡ್ತಾರೆ. ಇದೆಲ್ಲ ಹೊಸ ಕಾನೂನಿನಲ್ಲಿ ಇದೆ. ಈ ಶಿಕ್ಷೆ ಪ್ರಮಾಣ ಕೇಳಿದ್ರೆ ಸಾಕು ಆರೋಪಿಗಳು ಬೆಚ್ಚಿ ಬೀಳ್ತಾರೆ. ಪೇಪರ್ ಲೀಕ್ ಮಾಡೋದೇ ಇಲ್ಲ, ಅದರ ಸುದ್ದಿಗೂ ಹೋಗೋದೇ ಇಲ್ಲ ಇವರು. ನೋಡಿ, ಮೋದಿ ಸರ್ಕಾರ ಕಾನೂನು ತಂದಿದೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೂ ಒಂದು ಟಾಸ್ಕ್ ಫೋರ್ಸ್ ಮಾಡಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಕೆಲಸ ಮಾಡೋದು ಹೇಗೆ ಅಂತ ಈ ಟಾಸ್ಕ್ ಫೋರ್ಸ್ ವರದಿ ನೀಡುತ್ತೆ. ಇದನ್ನ ನೋಡಿ ಸೋನಮ್ ವಾಂಗ್ಚುಕ್ ಏನಂದ್ರು? ಮೋದಿ ಸರ್ಕಾರದ ನಿರ್ಧಾರ ಸ್ವಾಗತ ಮಾಡ್ತೀನಿ, ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಜೊತೆಗೆ ಹೊಸ ಕಾನೂನು ತಂದಿದ್ದಾರೆ, ಇದು ಒಳ್ಳೆಯದು ಅಂದ್ರು. ಅದೇ ಕಾಕ್ರೋಚ್ ಪಾರ್ಟಿ ವಕ್ತಾರ ಅಶುತೋಷ್ ರಂಕ ಏನಂತಾರೆ ಗೊತ್ತಾ? ಈ ಬಿಲ್ ನಿಂದ ಏನು ಉಪಯೋಗ ಇಲ್ಲ, ಪ್ರಶ್ನೆ ಪತ್ರಿಕೆ ಲೀಕ್ ಆಗದಂತೆ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. बाकी मैं ये कहना चाहता हूँ कि मैं खुश हूँ कि परीक्षाओं के सुधार पर संसद में बिल लाई गई और उम्मीद करता हूँ कि सुधार सिर्फ परीक्षाओं में नहीं, शिक्षा प्रणाली में भी हो, ये जारी रहे। और दूसरी तरफ अपील करना, आज जो अमेंडेड बिल पास हुआ है उसमें फिर से वही दिक्कत है जिस बारे में हम लगातार बात करते आ रहे हैं। आप पेपर लीक होने के बाद की सारी बातें कर रहे हैं, चाहे वो फास्ट ट्रैक कोर्ट्स हो, चाहे हार्शर पनिशमेंट हो, चाहे पेनल्टीज हो, लेकिन पेपर लीक रोकने के लिए आप क्या कर रहे हैं उस बारे में आपने आज भी कोई बात नहीं की। ನೋಡಿ, ಅಶುತೋಷ್ ರಂಗ ಅವರೇ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರಿಗೆ ಕಠಿಣ ಶಿಕ್ಷೆ ಆದ್ರೆ ಇನ್ ಮುಂದೆ ಯಾರು ಇಂಥ ಕೆಲಸಕ್ಕೆ ಕೈ ಹಾಕಲ್ಲ. ಒಂದು. ಇನ್ನು ಎರಡನೇದು, ಇಡೀ ಪ್ರಶ್ನೆ ಪತ್ರಿಕೆ ವ್ಯವಸ್ಥೆ ಡಿಜಿಟಲ್ ಮಾಡಲಿಕ್ಕೆ ಟಾಸ್ಕ್ ಫೋರ್ಸ್ ಮಾಡಲಾಗಿದೆ. ಇದಕ್ಕೂ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಹೇಗಾಗುತ್ತೆ? ಅಂದ್ರೆ ನಿಮ್ಮ ಉದ್ದೇಶ ಏನು? ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಆಗೋದಾ ಅಥವಾ ಮೋದಿ ಸರ್ಕಾರ ವಿರೋಧ ಮಾಡೋದಾ? ವೀಕ್ಷಕರೇ, ಕಾಕ್ರೋಚ್ ಪಾರ್ಟಿ ಮೋದಿ ವಿರೋಧಿಸ್ಲಿಕ್ಕಂತಾನೆ ಹುಟ್ಟಿಕೊಂಡಂತಹ ಪಾರ್ಟಿ. ಇದು ಮತ್ತೊಂದು ಆ ಪಾರ್ಟಿ ಅಂದ್ರೂ ತಪ್ಪಲ್ಲ. ಯಾಕೆ ಈ ಮಾತು ಹೇಳಿದೆ ಗೊತ್ತಾ? ಪಂಜಾಬ್ನಲ್ಲಿ ಕಳೆದ 4.5 ವರ್ಷದಲ್ಲಿ 6 ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಕಾಂಗ್ರೆಸ್ ನಾಯಕರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆದ್ರೆ ಕಾಕ್ರೋಚ್ ಹೋರಾಟ ಮಾಡ್ತಾ ಇಲ್ಲ. ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪಂಜಾಬ್ನಲ್ಲಿ ಹೋರಾಟ ಮಾಡ್ತೀವಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾನೆ ಇಲ್ಲ. ಯಾಕೆ ಪಂಜಾಬ್ನಲ್ಲಿ ಹೋರಾಟ ಮಾಡಲ್ಲ ಹೇಳಿ? ಪಂಜಾಬ್ನಲ್ಲಿ ಆಪ್ ಸರ್ಕಾರ ಇದೆ. ಈ ಸಿಜೆಪಿ ವಕ್ತಾರರು ಮೊದಲು ಇದ್ದಿದ್ದು ಅದೇ ಪಾರ್ಟಿಯಲ್ಲಿ. ಈಗ ಅವರ ವಿರುದ್ಧವೇ ಹೇಗೆ ಹೋರಾಟ ಮಾಡ್ತಾರಲ್ವಾ? ಇನ್ನು ಕರ್ನಾಟಕ ಕೆಪಿಎಸ್ಸಿ ಕರ್ಮಕಾಂಡ 1-2 ಆದ್ರೂ ಕಾಕ್ರೋಚ್ ಪಾರ್ಟಿ ಒಂದೇ ಒಂದು ಹೇಳಿಕೆ ನೀಡಲಿಲ್ಲ. ಹಾಗಾದ್ರೆ ಕಾಕ್ರೋಚ್ ಕರ್ನಾಟಕದಲ್ಲೂ ಹೋರಾಟ ಮಾಡ್ಬೇಕಲ್ವಾ? ನನ್ಗನ್ಸುತ್ತೆ ಕರ್ನಾಟಕದಲ್ಲೂ ಕಾಕ್ರೋಚ್ ಹೋರಾಟ ಮಾಡೋದು ಡೌಟ್. ಯಾಕೆ ಹೇಳಿ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ನಾಯಕರು ದೆಹಲಿ ಹೋರಾಟದ ವೇಳೆ ಕಾಕ್ರೋಚ್ಗಳಿಗೆ ಉಪಹಾರ ವ್ಯವಸ್ಥೆ ಮಾಡಿದ್ರಂತೆ. ಇದನ್ನ ಕಾಕ್ರೋಚ್ ಪಾರ್ಟಿ ಹೇಳ್ಕೊಂಡಿದೆ. ಈಗ ಹೇಳಿ, ಹೋರಾಟ ಮಾಡ್ತಾರಾ? ಸಾಧ್ಯವೇ ಇಲ್ಲ. ವೀಕ್ಷಕರೇ, ಈ ಜನಸಾಗರ ಒಮ್ಮೆ ನೋಡಿ. ಇದು ಜಂತರ್ ಮಂತರ್ನಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲ, ಇದು ಜಾರ್ಖಂಡ್ನಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಪ್ರತಿಭಟನೆ. ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆಯಂತೆ, ಭಾರಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ವಿದ್ಯಾರ್ಥಿಗಳ ಆರೋಪ.
ನಿನ್ನೆ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಹೋರಾಟ ನಡೆಸಿ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮೊದಲು ಈ ಪರೀಕ್ಷೆಗಳನ್ನು ರದ್ದುಗೊಳಿಸಬೇಕು, ಪರೀಕ್ಷಾ ಅಕ್ರಮದ ಬಗ್ಗೆ CBI ತನಿಖೆ ಆಗಬೇಕು, ಜೊತೆಗೆ CM ಹೇಮಂತ್ ಸೊರೇನ್ ರಾಜೀನಾಮೆ ನೀಡಬೇಕು ಅಂತ. ಈ ಬೇಡಿಕೆ ಈಡೇರಿಸದಿದ್ರೆ ಆಗಸ್ಟ್ 2ರಿಂದ ಉಪವಾಸ ಸತ್ಯಾಗ್ರಹ ನಡೆಸಲಿಕ್ಕೆ ವಿದ್ಯಾರ್ಥಿಗಳು ನಿರ್ಧಾರ ಮಾಡಿದ್ದಾರೆ. ಜಾರ್ಖಂಡ್ನಲ್ಲಿ ಕಾಕ್ರೋಚ್ ಹೋರಾಟ ಮಾಡುತ್ತಾ? ಹೋರಾಟ ಬಿಡಿ, ಈಗ ನಡೆದಿರುವಂತಹ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದೆಯಾ? ಇಲ್ಲ. ಯಾಕೆ ಹೇಳಿ? ಅಲ್ಲಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದೆ. ಅಂದ್ರೆ CJP ಹೋರಾಟ ಏನಿದ್ರು ಮೋದಿ BJP ವಿರುದ್ಧ ಮಾತ್ರನಾ? ಇದನ್ನ ನೋಡಿದ್ರೆ ನನಗೆ ಹಾಗೆ ಅನ್ಸುತ್ತೆ. ವೀಕ್ಷಕರೇ, ಸುಳ್ಳು ಹೇಳಬೇಕು, ಆದ್ರೆ ಈ ರೇಂಜಿಗೆ ಸುಳ್ಳು ಹೇಳಬಾರ್ದು. ಅಭಿಜಿತ್ ದೀಪ್ಕೆಗೆ BJP ಸೇರ್ಲಿಕ್ಕೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತೆ. ಈ ಹೇಳಿಕೆ ನೋಡಿದ್ರೆ ಅನ್ಸುತ್ತೆ ಇದು ಸುಳ್ಳು ಅಂತ. ಯಾಕೆ ಹೇಳಿ? ಅಭಿಜಿತ್ ದೀಪ್ಕೆ ಸಹಾಯದಿಂದ BJP ಅಧಿಕಾರ ಹಿಡಿಬೇಕಾ ಹೇಳಿ? ಅಭಿಜಿತ್ ದೀಪ್ಗೆ ಇನ್ನೊಂದು ಮಾತು ಹೇಳಿದ್ರು, ಮೋದಿ ಪ್ರಧಾನಿ ಸ್ಥಾನದಲ್ಲಿ ಕೂರೋದು ಬೇಡ, ಫುಲ್ ಟೈಮ್ ಇನ್ಫ್ಲುಯೆನ್ಸರ್ ಆಗಲಿ. ಮೊನ್ನೆ ಮೋದಿ ಇನ್ಸ್ಟಾದಲ್ಲಿ ವಿಡಿಯೋ ಸಂದೇಶ ನೀಡಿದ್ರಲ್ವಾ, ಅದು ತಪ್ಪ? ಆ ವಿಡಿಯೋ ಬರೋಬ್ಬರಿ 50 ಕೋಟಿ ಜನರನ್ನ ತಲುಪಿದೆ. ಮೋದಿ ಪ್ರಧಾನಿ ಹುದ್ದೆ ಬಿಡ್ಲಿ ಅಂತ ದೀಪ್ಗೆ ಹೇಳ್ತಾ ಇದ್ದಾರೆ. ಮೊದಲ ಬಾರಿಗೆ ಅವರ ಮನಸ್ಸಿನಲ್ಲಿ ಇರೋದು ಹೇಳಿದ್ರು ನೋಡಿ. ಇವರ ಟಾರ್ಗೆಟ್ ಇರೋದು ಅದು ಪ್ರಧಾನಿ ಮೋದಿಯನ್ನ ಅಧಿಕಾರದಿಂದ ಇಳಿಸೋದು. ವೀಕ್ಷಕರೇ, ಇನ್ನೊಂದು ವಿಷಯ ಗಮನಿಸಿದ್ರ? ಪ್ರತಿಭಟನೆಯಲ್ಲಿ ಭಾಗಿಯಾದವರು ಮೋದಿ, ಅಮಿತ್ ಶಾ, RSS, BJP ಬಗ್ಗೆ ಎಷ್ಟು ಕೆಟ್ಟದಾಗಿ ಬೈದ್ರು. ಈಗ ಒಬ್ಬೊಬ್ಬರೇ ಕ್ಷಮೆ ಕೂಡ ಕೇಳ್ತಾ ಇದ್ದಾರೆ. ಅದೇ ಈ CJP ವಕ್ತಾರ ಸೌರವ್ ದಾಸ್ ಹೇಳೋದೇನು ಗೊತ್ತಾ? ಪ್ರತಿಭಟನಾಕಾರರು ಬಳಸಿದ ಭಾಷೆ ತಪ್ಪಂತೆ, ಆದ್ರೆ ಅವರ ವಿರುದ್ಧ ಕೇಸ್ ಹಾಕೋದು, ಜೈಲಿಗೆ ಕಳಿಸೋದು ಮಾಡಬಾರ್ದಂತೆ. ಅದೇ ಏನರ್ಥ? ನಾವು ಯಾರಿಗೆ ಏನ್ ಬೇಕಾದ್ರೂ ಅನ್ಬಹುದು, ಯಾರು ಏನು ಹೇಳಬಾರ್ದು ಅಂತನಾ? ನಾವು ಪ್ರಜಾಪ್ರಭುತ್ವದಲ್ಲಿ ಇರೋದು, ಆದ್ರೆ ಯಾರಿಗಾದ್ರೂ ಬಾಯಿಗೆ ಬಂದಂತೆ ಬೈರಿ ಅಂತ ನಮ್ಮ ಸಂವಿಧಾನ ಹೇಳುತ್ತಾ? ಟೀಕೆ ಮಾಡಬಹುದು, ಆದ್ರೆ ಒಬ್ಬರನ್ನ ಕೆಟ್ಟದಾಗಿ ಬೈದ್ರು ಕ್ರಮ ಆಗಬಾರ್ದು ಅಂತ ಹೇಳಿದ್ರೆ ಏನರ್ಥ? ವೀಕ್ಷಕರೇ, ರಾಜ್ಯಸಭೆಯಲ್ಲಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ಇದನ್ನ ನೀವು ಧಮಕಿ ಅಂತೀರಾ, ಬೆದರಿಕೆ ಅಂತೀರಾ? ನೀವೇ ಅರ್ಥ ಮಾಡ್ಕೊಳ್ಳಿ. ದೆಹಲಿಯಲ್ಲಿ ನಡೆದ ಘಟನೆಗೆ ಪ್ರಧಾನಿ, ಹೋಮ್ ಮಿನಿಸ್ಟರ್ ಹೊಣೆ ಅಂತೆ. ನೀವು ಒಂದು ಕೋಣೆಯಲ್ಲಿ ಬಾಗಿಲು ಹಾಕೊಂಡು ಕೂತಿದ್ದೀರಿ, ನಿಮ್ಮನ್ನ ಎಳೆದು ಹೊರಗೆ ತಂದು ಜನರ ಎದುರು ನಿಲ್ಲಿಸ್ತೀವಿ. ಇದು ಖರ್ಗೆ ಸದನದಲ್ಲಿ ಹೇಳಿದಂತ ಮಾತು. किसका हाथ गया, किसका पैर टूटा, इसका जिम्मेदार कौन है? इसका जिम्मेदार आप है, होम मिनिस्टर है. आप बंद कमरे में रह के आप सुन रहे होंगे मेरी बात, लेकिन आप बंद कमरे में रह के बहुत दिन छुप नहीं सकते. एक दिन हम बाहर खींच के लाएंगे और जनता के सामने हम दिखाएंगे इनके दिल में क्या है. ಟೀಕೆ ಮಾಡ್ಲಿ, ಆರೋಪ ಮಾಡ್ಲಿ, ಹೀಗೆ ಧಮಕಿ ರೀತಿಯಲ್ಲಿ ಮಾತಾಡಿದ್ರೆ ಹೇಗಾಗುತ್ತೆ? ಇದೇ ಮಾತನ್ನ ಕಾಂಗ್ರೆಸ್ ನಾಯಕರಿಗೆ BJP ನಾಯಕರು ಹೇಳಿದಿದ್ರೆ ಇವತ್ತು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇರ್ತಿದ್ರು ಅಲ್ವಾ? ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.